ಕ್ರಿಕೆಟ್ ಆಡೋರಿಗೆ ಫಿಟ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲೂ ಈ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ತನಗಿಂತ ಸಣ್ಣ ವಯಸ್ಸಿನ ಆಟಗಾರರು ಕೂಡ ನಾಚುವಂತೆ ವರ್ಕೌಟ್ ಮೇಂಟೈನ್ ಮಾಡೋ ವಿರಾಟ್ ಕ್ರಿಕೆಟ್ ಜಗತ್ತಿನಲ್ಲಿ ಅದೆಷ್ಟೋ ಜನರಿಗೆ ಮಾದರಿಯಾಗಿದ್ದಾರೆ. ಕ್ರಿಕೆಟ್ ಬಗೆಗಿನ ಅವರ ಡೆಡಿಕೇಶನ್ಗೆ ದಿಗ್ಗಜ ಆಟಗಾರರೇ ಬೆರಗಾಗಿದ್ದಾರೆ. ಆದರೆ ಈ ವಿಚಾರದಲ್ಲಿ ಪ್ರತಿ ಸಾರಿ ಸದ್ದು ಮಾಡುವ ಹೆಸರು ಹಿಟ್ಮ್ಯಾನ್ ರೋಹಿತ್ ಶರ್ಮಾ. ಚಬ್ಬಿ ಆಗಿರೋ ರೋಹಿತ್ ಫಿಟ್ನೆಸ್ ಬಗ್ಗೆ ಸಾಕಷ್ಟು ಬಾರಿ ಸದ್ದು ಮಾಡ್ತಾನೆ ಇರುತ್ತೆ. ಆದರೆ ಇಷ್ಟು ದಿನ ರೋಹಿತ್ ಬಗ್ಗೆ ನಾಲಗೆ ಹರಿಬಿಡ್ತಿದ್ದ ನಾಯಕರೆಲ್ಲ ಈಗ ಗಪ್ಚುಪ್ಪಾಗಿದ್ದಾರೆ. ಅದಕ್ಕೆ ಕಾರಣ ಹಿಟ್ಮ್ಯಾನ್ ಬ್ಯಾಟ್ನಿಂದ ಬರ್ತಿರೋ ಆ 6-4ಗಳು. ಇಡೀ ತಂಡವೇ ಕೈಕೊಟ್ಟರು ಕೂಡ ತಾನಿನ್ನೂ ಆಡಬಲ್ಲೆ ಅನ್ನೋದನ್ನ ಪ್ರತಿ ಪಂದ್ಯದಲ್ಲೂ ಕೂಡ ತೋರಿಸಿಕೊಡ್ತಿರೋ ರೋಹಿತ್ ಬಗೆಗಿನ ಅಚ್ಚರಿಯ ವಿಚಾರಗಳನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಲೆಜೆಂಡರಿ ಕ್ರಿಕೆಟರ್. ಆಟದಲ್ಲಿ ಎಲ್ಲರಿಗಿಂತಲೂ ಕೂಡ ಒಂದು ಕೈ ಮುಂದೆ. ಅವರಷ್ಟೇ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೀಡಿದ್ರು ಕೂಡ ಫಿಟ್ನೆಸ್ ಅಂತ ಬಂದಾಗ ಡಿಗ್ರೇಡ್ ಮಾಡೋರೇ ಜಾಸ್ತಿ. T20 ವಿಶ್ವಕಪ್ ಟೈಮಲ್ಲಿ ಪಾಕಿಸ್ತಾನಿಗಳು ಸಹ ರೋಹಿತ್ ಶರ್ಮಾರ ಫಿಟ್ನೆಸ್ ಹಾಗೆ ಬಾಡಿ ಶೇಮಿಂಗ್ ಬಗ್ಗೆ ಟ್ರೋಲ್ ಮಾಡಿದ್ರು. ಯಾರೋ ಯಾಕೆ ಟೀಮ್ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಕಪಿಲ್ ದೇವ್ ಕೂಡ ರೋಹಿತ್ ಶರ್ಮಾರ ಫಿಟ್ನೆಸ್ ಬಗ್ಗೆ ಪ್ರಶ್ನೆ ಮಾಡಿದ್ರು. ವಿರಾಟ್ ಕೊಹ್ಲಿಯ ಫಿಟ್ನೆಸ್ ಅನ್ನು ಹೊಗಳಿದ್ದ ಕಪಿಲ್ ದೇವ್, ಕೊಹ್ಲಿ ಅದ್ಭುತವಾಗಿ ಫಿಟ್ನೆಸ್ ಕಾಯ್ದುಕೊಂಡಿದ್ದಾರೆ, ಅವರಿಂದಲೇ ಸ್ಫೂರ್ತಿ ಪಡೆದು ರೋಹಿತ್ ಶರ್ಮಾ ಫಿಟ್ನೆಸ್ ಬಗ್ಗೆ ಗಮನ ಕೊಡಬೇಕು ಎಂದಿದ್ರು. ಕಪಿಲ್ ದೇವರ ಮಾತು ಕ್ರಿಕೆಟ್ ವಲಯದಲ್ಲಿ ಸಾಕಷ್ಟು ಸದ್ದು ಕೂಡ ಮಾಡಿತ್ತು. ಆದರೆ ಇದೆಲ್ಲದಕ್ಕೂ ಡೋಂಟ್ ಕೇರ್ ಆಟಿಟ್ಯೂಡ್ನಲ್ಲೇ ತಿರುಗೇಟು ಕೊಟ್ಟಿರೋ ರೋಹಿತ್ ಟೀಮ್ ಇಂಡಿಯಾ ಪಾಲಿಗೆ ಆಪತ್ಬಾಂಧವನಾಗಿ ಕಾಪಾಡಿದ್ದಾರೆ. ಈಗಲೂ ಅದನ್ನೇ ಮಾಡ್ತಿದ್ದಾರೆ. T20Iಗೆ ನಿವೃತ್ತಿ ಘೋಷಿಸಿದ್ರು ಹೊಡಿಬಡಿ ಆಟ. ಹಿಟ್ಮ್ಯಾನ್ ಅಂತಾನೆ ಕರೆಸಿಕೊಳ್ಳೋ ರೋಹಿತ್ ಶರ್ಮಾ ಬ್ಯಾಟ್ ಹಿಡಿದು ನಿಂತ್ರೆ ಹಿಂದೆ ಮುಂದೆ ನೋಡೋ ಆಟಗಾರನೇ ಅಲ್ಲ. ಕ್ರೀಸ್ನಲ್ಲಿ ಇರುವಷ್ಟು ಹೊತ್ತು ಕೂಡ ಹೊಡಿಬಡಿ ಬ್ಯಾಟಿಂಗ್ ಮೂಲಕವೇ ಎದುರಾಳಿ ಬೌಲರ್ಗಳನ್ನ ಚೆಂಡಾಡುವ ಪ್ಲೇಯರ್. ಓಪನರ್ ಆಗಿ ಕಣಕ್ಕಿಳಿದು ಪವರ್ ಪ್ಲೇನಲ್ಲೇ ತಂಡಕ್ಕೆ ಒಂದೊಳ್ಳೆ ಸ್ಕೋರ್ ಕಟ್ಟಿಕೊಡೋ ನಾಯಕ. ಸದ್ಯ ಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಕೂಡ ರೋಹಿತ್ ತಮ್ಮ ಹೊಡಿಬಡಿ ಆಟದಿಂದಲೇ ಎಲ್ಲರ ಗಮನ ಸೆಳೆದಿದ್ದಾರೆ. ಮೊದಲ ಮತ್ತು ಎರಡನೇ ಪಂದ್ಯಗಳಲ್ಲೂ ಕೂಡ ಭರ್ಜರಿ ಆಫ್ ಸೆಂಚುರಿ ಸಿಡಿಸಿ ಮಿಂಚಿದ್ರು. ಮೊದಲ ಪಂದ್ಯದಲ್ಲಿ 47 ಎಸೆತಗಳನ್ನು ಎದುರಿಸಿದ್ದ ಹಿಟ್ಮ್ಯಾನ್ 7 ಬೌಂಡ್ರಿ ಹಾಗೆ 3 ಸಿಕ್ಸರ್ಗಳ ಸಮೇತ 58 ರನ್ ಚಚ್ಚಿದ್ರು. ಇನ್ನು ಎರಡನೇ ಪಂದ್ಯದಲ್ಲಂತೂ ಬರೀ 44 ಎಸೆತಗಳಲ್ಲಿ 5 4 ಹಾಗೆ 4 ಸಿಕ್ಸರ್ಗಳ ಸಮೇತ 64 ರನ್ ಬಾರಿಸಿದ್ರು. ರೋಹಿತ್ರ ಆಟ ನೋಡಿದ ಲಂಕಾ ಬೌಲರ್ಸ್ ಇದೇನ್ ಗುರು T20Iಗೆ ರಿಟೈರ್ಮೆಂಟ್ ತಗೊಂಡು ಒನ್ ಡೇನಲ್ಲೇ ಈ ರೇಂಜ್ಗೆ ಬ್ಯಾಟ್ ಬೀಸ್ತಾರೆ ಅಂತ ತಲೆ ಕೆಡಿಸಿಕೊಂಡಿದ್ರು. ಎರಡೂ ಪಂದ್ಯಗಳಲ್ಲೂ ಕೂಡ ಬಿಗ್ ಸ್ಕೋರ್ ಕಲೆ ಹಾಕಿದ್ರು. ಬಟ್ ಟೀಮ್ ಇಂಡಿಯಾದ ಇತರೆ ಪ್ಲೇಯರ್ಸ್ ಕೈ ಕೊಟ್ಟಿದ್ರಿಂದ ಮೊದಲ ಪಂದ್ಯ ಡ್ರಾನಲ್ಲಿ ಅಂತ್ಯವಾಗಿತ್ತು. ಇನ್ನು ಎರಡನೇ ಪಂದ್ಯದಲ್ಲಿ ಭಾರತ ಸೋಲ್ಬೇಕಾಯಿತು. T20 ವಿಶ್ವಕಪ್ನಲ್ಲೂ ರೋಹಿತ್ ಭರ್ಜರಿ ಬ್ಯಾಟಿಂಗ್. ಇನ್ನು ಇತ್ತೀಚೆಗಷ್ಟೇ ಕೆರಿಬಿಯನ್ ನಾಡಿನಲ್ಲಿ ನಡೆದ T20 ವಿಶ್ವಕಪ್ನಲ್ಲೂ ಕೂಡ ರೋಹಿತ್ ಶರ್ಮಾ ಬ್ಯಾಟ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಟೂರ್ನಿ ಯುದ್ಧಕ್ಕೂ ಕೂಡ ಸ್ಥಿರ ಪ್ರದರ್ಶನ ನೀಡಿದ್ದ ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ವಿಶ್ವ ಚಾಂಪಿಯನ್ ಆಗುವಲ್ಲಿ ಮಹತ್ವದ ಕೊಡುಗೆ ನೀಡಿದರು. ಭಾರತದ ಪರ 8 ಪಂದ್ಯಗಳನ್ನು ಆಡಿದ್ದ ಹಿಟ್ಮ್ಯಾನ್ 156.70 ಸ್ಟ್ರೈಕ್ ರೇಟ್ನಲ್ಲಿ 257 ರನ್ ಬಾರಿಸಿದ್ರು. T20 ವಿಶ್ವಕಪ್ ಟೂರ್ನಿಯ ಸೆಕೆಂಡ್ ಹೈಯೆಸ್ಟ್ ರನ್ ಸ್ಕೋರರ್ ಆಗಿ ಹೊರಹೊಮ್ಮಿದ್ರು. ಅಫ್ಘಾನಿಸ್ತಾನದ ರೆಹಮಾನುಲ್ಲಾ ಗುರ್ಬಾಜ್ 281 ರನ್ ಕಲೆ ಹಾಕುವ ಮೂಲಕ ಟಾಪ್ ಸ್ಕೋರರ್ ಆಗಿದ್ರು. ವಿರಾಟ್ ಕೊಹ್ಲಿಗಿಂತಲೂ ರೋಹಿತ್ ಬೆಸ್ಟ್ ಎಂದ ಕ್ರಿಕೆಟರ್. ಇದೇ ಕಾರಣಕ್ಕೆ ಟೀಮ್ ಇಂಡಿಯಾದ ಹಾಲಿ ನಾಯಕ ರೋಹಿತ್ ಶರ್ಮಾರನ್ನ ಕ್ರಿಕೆಟ್ ದಿಗ್ಗಜರೇ ಮುಕ್ತ ಕಂಠದಿಂದ ಗುಣಗಾನ ಮಾಡ್ತಿದ್ದಾರೆ. ಅದರಲ್ಲೂ ರನ್ ಮಿಷನ್ ವಿರಾಟ್ ಕೊಹ್ಲಿಗಿಂತಲೂ ಬೆಸ್ಟ್ ಬ್ಯಾಟರ್ ಎಂದು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಜಾಹಿದ್ ಶ್ಲಾಘನೆ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 80ಕ್ಕೂ ಹೆಚ್ಚು ಶತಕಗಳನ್ನು ಬಾರಿಸಿ ಅಬ್ಬರಿಸಿದ್ದಾರೆ. ಆದರೂ ರೋಹಿತ್ ಶರ್ಮಾ ಬೆಸ್ಟ್ ಬ್ಯಾಟರ್ ಎಂಬುದಕ್ಕೆ ಮೊಹಮ್ಮದ್ ಜಾಹಿದ್ ಹಲವು ಕಾರಣಗಳನ್ನು ನೀಡಿದ್ದಾರೆ. ಚೆಂಡಿನ ಗತಿ ಅರಿಯುವಲ್ಲಿ ವಿರಾಟ್ ಕೊಹ್ಲಿಗಿಂತಲೂ ರೋಹಿತ್ ಶರ್ಮಾ ನಿಸ್ಸೀಮರು ಎಂದು ಗುಣಗಾನ ಮಾಡಿದ್ದಾರೆ. ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಸ್ಟಾರ್ ವಿರಾಟ್ ಕೊಹ್ಲಿ ಅವರಿಗಿಂತಲೂ ಕೂಡ ಉತ್ತಮ. ವಿರಾಟ್ ಕೊಹ್ಲಿ ಕ್ಲಾಸ್ ಆಟಗಾರ ಎಂಬುದು ನನಗೆ ಗೊತ್ತಿದೆ, ಆದರೆ ರೋಹಿತ್ ಶರ್ಮಾ ಅವರಿಗಿಂತಲೂ ಕೂಡ ಮುಂದಿದ್ದಾರೆ. ಸದ್ಯ ವಿಶ್ವ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಅವರೇ ಶ್ರೇಷ್ಠ ಬ್ಯಾಟರ್. ವೇಗದ ಬೌಲರ್ಗಳ ವಿರುದ್ಧ ಕೂಡ ರೋಹಿತ್ ಶರ್ಮಾ ಫಿಯರ್ಲೆಸ್ ಆಗಿ ಬ್ಯಾಟ್ ಬೀಸಬಲ್ಲರು ಎಂದಿದ್ರು. ಕೊಹ್ಲಿ ಬ್ಯಾಟ್ ಸೈಲೆಂಟ್ ಆದಾಗ ರೋಹಿತ್ ವೈಲೆಂಟ್. ಕಳೆದ ಕೆಲವು ವರ್ಷಗಳಲ್ಲಿ ರೋಹಿತ್ ಶರ್ಮಾ ಟೀಮ್ ಇಂಡಿಯಾದ ಬೆಸ್ಟ್ ಬ್ಯಾಟರ್ ಆಗಿದ್ದಾರೆ. 2019 ಬಳಿಕ ವಿರಾಟ್ ಕೊಹ್ಲಿ ಅವರ ಲಯ ಹಳ್ಳ ಹಿಡಿದಿತ್ತು. ಆಗ ಭಾರತ ತಂಡಕ್ಕೆ ಆಸರೆಯಾಗಿದ್ದು ರೋಹಿತ್ ಶರ್ಮಾ. ವಿರಾಟ್ ಬ್ಯಾಟ್ ಸದ್ದು ಮಾಡದೇ ಇದ್ದಾಗ ಘರ್ಜಿಸಿದ್ದು ಹಿಟ್ಮ್ಯಾನ್ ಬ್ಯಾಟ್. 2019 ICC ಏಕದಿನ ಕ್ರಿಕೆಟ್ ವಿಶ್ವಕಪ್ 1ರಲ್ಲಿ ವಿಶ್ವ ದಾಖಲೆಯ 5 ಶತಕಗಳನ್ನು ಬಾರಿಸಿದ್ರು. ಜೊತೆಗೆ 2023 ODI ವಿಶ್ವಕಪ್ನಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಂತು ಭಾರತ ತಂಡವನ್ನು ಫೈನಲ್ಗೆ ಕೊಂಡೊಯ್ದಿದ್ರು. ಅದರಲ್ಲೂ 2024 ICC T20 ವಿಶ್ವಕಪ್ನಲ್ಲಿ ಭಾರತ ತಂಡ ಟ್ರೋಫಿ ಗೆದ್ದಾಗ ನಾಯಕ ರೋಹಿತ್ ಶರ್ಮಾ ತಂಡದ ಪರ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಆಗಿದ್ರು. ಪ್ರಸ್ತುತ ಶ್ರೀಲಂಕಾ ವಿರುದ್ಧದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲೂ ಕೂಡ ಸತತ 2 ಅರ್ಧಶತಕಗಳನ್ನು ಬಾರಿಸಿ ಅತ್ಯಂತ ಸ್ಥಿರ ಪ್ರದರ್ಶನ ನೀಡುತ್ತಿರುವ ಬ್ಯಾಟರ್ ಆಗಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಇತಿಹಾಸ ಬರೆದ ಹಿಟ್ಮ್ಯಾನ್. ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಇತ್ತೀಚಿನ ವರ್ಷಗಳಲ್ಲಿ ದಾಖಲೆಗಳ ಮೇಲೆ ದಾಖಲೆಗಳನ್ನು ಬರಿತಾ ಇದ್ದಾರೆ.
ಅದರಲ್ಲೂ ಶ್ರೀಲಂಕಾ ಎದುರಿನ 2ನೇ ಏಕದಿನ ಪಂದ್ಯದಲ್ಲಿ ಹಿಟ್ಮ್ಯಾನ್ ಖ್ಯಾತಿಯ ರೋಹಿತ್ ಶರ್ಮಾ ಭಾರತದ ಪರ ಅಪರೂಪದ ದಾಖಲೆ ನಿರ್ಮಿಸಿದರು. ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಆರಂಭಿಕ ಬ್ಯಾಟರ್ ಆಗಿ 300 ಸಿಕ್ಸರ್ ಸಿಡಿಸಿದ ಭಾರತದ ಮೊದಲ ಹಾಗೆ ಜಗತ್ತಿನ ಒಟ್ಟಾರೆ 2ನೇ ಓಪನಿಂಗ್ ಬ್ಯಾಟರ್ ಎನ್ನುವ ಅಪರೂಪದ ದಾಖಲೆಯನ್ನು ನಿರ್ಮಿಸಿದರು. 177 ಏಕದಿನ ಪಂದ್ಯಗಳನ್ನಾಡಿ 302 ಸಿಕ್ಸರ್ ಸಿಡಿಸುವ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ ಗರಿಷ್ಠ ಸಿಕ್ಸರ್ ಸಿಡಿಸಿದ ಜಗತ್ತಿನ ಓಪನಿಂಗ್ ಬ್ಯಾಟರ್ಗಳ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿದರು. ಸದ್ಯ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಗರಿಷ್ಠ ಸಿಕ್ಸರ್ ಸಿಡಿಸಿದ ಬ್ಯಾಟರ್ ಎನ್ನುವ ದಾಖಲೆ ಯೂನಿವರ್ಸಲ್ ಬಾಸ್ ಖ್ಯಾತಿಯ ಕ್ರಿಸ್ ಗೇಲ್ ಹೆಸರಿನಲ್ಲಿದೆ. ವಿಂಡೀಸ್ನ ಮಾಜಿ ಓಪನರ್ ಗೇಲ್ 280 ಏಕದಿನ ಪಂದ್ಯಗಳನ್ನಾಡಿ 328 ಸಿಕ್ಸರ್ ಸಿಡಿಸಿದ್ದಾರೆ. ಇನ್ನು ಈ ಪಟ್ಟಿಯಲ್ಲಿ ಲಂಕಾದ ಮಾಜಿ ಆರಂಭಿಕ ಬ್ಯಾಟರ್ ಸನತ್ ಜಯಸೂರ್ಯ 388 ಏಕದಿನ ಪಂದ್ಯಗಳನ್ನಾಡಿದ್ದು 263 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಒಟ್ಟಿನಲ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಕೂಡ ಲೆಜೆಂಡರಿ ಕ್ರಿಕೆಟರ್ಸ್. ಭಾರತ ತಂಡದ ಯಶಸ್ಸಿನ ಹಿಂದೆ ಈ ಇಬ್ಬರು ಬ್ಯಾಟರ್ಗಳ ಕೊಡುಗೆ ತುಂಬಾನೇ ಇದೆ. ಇಬ್ಬರು ಕೂಡ ಬೆಸ್ಟ್ನಲ್ಲೇ ಬೆಸ್ಟ್. ಯಾರು ಎಷ್ಟೇ ಟೀಕೆ ಮಾಡಿದರೂ ಕೂಡ ತಮ್ಮ ಬ್ಯಾಟ್ ಮೂಲಕವೇ ಉತ್ತರ ಕೊಡೋ ತಾಕತ್ತು ಹಾಗೆ ಸಾಮರ್ಥ್ಯ ಇಬ್ಬರಲ್ಲೂ ಕೂಡ ಇದೆ. ಫಿಟ್ನೆಸ್ ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ರೋಹಿತ್ ಶರ್ಮಾ ಬ್ಯಾಟ್ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ. ಹಾಗೆ ಕಳಪೆ ಪ್ರದರ್ಶನದ ಬಗ್ಗೆ ಪ್ರಶ್ನಿಸಿದರೆ ಕೊಹ್ಲಿ ಕೂಡ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎನ್ನುವಂತೆ ವಾಪಸ್ ಕೊಟ್ಟೇ ಬರ್ತಾರೆ. ಇಂಥ ಸ್ಟಾರ್ ಆಟಗಾರರನ್ನ ಹೊಂದಿರೋ ಟೀಮ್ ಇಂಡಿಯಾ ನಿಜಕ್ಕೂ ಕೂಡ ಲಕ್ಕಿ. ಸೊ ಒಬ್ಬರಿಗೆ ಒಬ್ಬರನ್ನ ಕಂಪೇರ್ ಮಾಡೋದೇ ತಪ್ಪು. ಸದ್ಯ ಲಂಕಾ ಸರಣಿಯಲ್ಲಿ ಅಬ್ಬರಿಸ್ತಿರೋ ರೋಹಿತ್ ಶರ್ಮಾ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.